ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೋಡಿ ಹೇರ್ ಫಾಲ್ ಬುಕ್ಕು ಆಗ್ತದೆ. ಕೂದಲೆಲ್ಲ ಕೈಗೆ ಹಿಂಗೆ ಹೊಂಟವ, ಫುಲ್ ಟಕ್ಲು ಆಗಿಬಿಡ್ತೆ ಅನ್ನೋ ಅನಿಸ್ಬಿಡ್ತದ. ಫ್ರೆಂಡ್ಸ್, ಶೂಟಿಂಗ್ ಸ್ವಲ್ಪ ದಿನದ ಬಾದ ಇದು ಅಂಡಿ ಮಸೂರೆ ಹಚ್ಚಿದ್ರಿ, ಚಂದ ನಮ್ಮ ಆಗಿತ್ತು. ನಮ್ಮ ಮನೆ ಹೊಟ್ಟೆಗಿದ್ದು ಹಿಡಿದು ಬಿಟ್ಟಿದ್ದೀನಿ ರೀ. ಅದಕ್ಕೆ ಈಗ ಜಾಸ್ತಿ ನಡೆದವ್ರಿ ಕೂತ್ಗಳನ್ನ ಮುಖ ನೋಡಿ ಆಗ್ಲತ್ತವ್ರು ಜಾಸ್ತಿ ಐತವಂತ್ರಿ. ಅದಕ್ಕೆ ಥೋಡೆ ಹಚ್ಚೋದು ಕಂಟ್ರೋಲ್ದಾಗ ಬರ್ತವ್ರಿ ಕೂದಲು ಹತ್ರ ಹಚ್ಚಿರ್ತೀನಿ. ಹಾಗೆ ಎಲ್ಲರಿಗೆಲ್ಲ ಇದು ಯೂಸ್ಫುಲ್, ಈ ಟಿಪ್ಸ್ ಗೊತ್ತಿಲ್ಲ ರೀ, ಇದು ಫಾಲೋ ಮಾಡಿ. ಕನ್ಫರ್ಮ್ ಇದು ಎಲ್ಲರಿಗೆ ಫಲ ಕೊಡ್ತದ ಫ್ರೆಂಡ್ಸ್, ರಿಸಲ್ಟ್ ಕೊಡ್ತದ್ರಿ. ಆ ಥರ ಈ ಥರ ಅಂತ ಏನೂ ಇಲ್ಲ. ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ಲತ್ತೀನಿ. ಇದಕ್ಕೆ 2 ಟೈಮ್ ಐತ್ರಿ. ನಮ್ಮ ಮಣ್ಣು ಹುಟ್ಟಿದ್ಮೇಲೆ ಜಾಸ್ತಿ ಹಚ್ಕೊಂಡಿಲ್ಲ ನಾನು, ಥಂಡಿ ಗರ್ಮಿ ಆಗ್ತದೆ ಅಂತ ಹೇಳ್ಬಿಟ್ಟು. ನೋಡಿರಿ, ಒಂದು 4 ಚಮಚದಷ್ಟು ಮೊಸರು ತೊಗೊಂಡು, ಕೂದಲು ಬಕ್ಕುಳಿದ್ದು ಅಂದ್ರೆ ಸ್ವಲ್ಪ ಜಾಸ್ತಿ ಮೊಸರು ತೊಗೊಳಿ. ಸ್ವಲ್ಪ ಇದ್ದು ಅಂದ್ರೆ ನೋಡಿರಿ ನಾನು ಇಷ್ಟು ತೊಗೊರಿ. ನಾನು ಜುಗ್ಗಿ ಹೋಗಿ ಈಗ ಥೋಡಿ ಆಗ್ಯಾವ ಅಂತ ನಾನು ಇಷ್ಟೇ ತೊಗೊಂಡಿನಿ. ಹಾಗೆ ಒಂದು 2 ಎಗ್ ತೊಗೊಂಡಿದ್ವಿ. ಖಾಲಿ ಎಲ್ಲೋ ಹಾಕ್ಕೋಬಾರ್ದ್ರಿ, ಖಾಲಿ ವೈಟ್ ಎಗ್ಗೆ ಹಾಕ್ಕೋಬೇಕು. ಇದ್ರೊಳಗೆ ನೋಡಿರಿ ಈ ಥರ ವೈಟೇ ಹಾಕ್ಕೋಬೇಕು. ಒಂದು ತಿಂಗ್ಳದಾಗ ರಿಸಲ್ಟ್ ಗೊತ್ತೈತದ ಫ್ರೆಂಡ್ಸ್. ನೀವು 8 ದಿನಕ್ಕೊಮ್ಮೆ ಹಚ್ಚಿರಿ, ಆಗಲ್ಲ ಹೋಯ್ತು ಅಂದ್ರೆ 15 ದಿವಸಕ್ಕಾದರೂ ಒಮ್ಮೆ ಹಚ್ಚಿರಿ, ಗೊತ್ತೇ ಆಗ್ತದೆ. ತೊಡಿ ಸ್ಟಾರ್ಟಿಂಗ್ ಏನಾಗ್ತದೆ ಅಂದ್ರೆ ಜಾಸ್ತಿ ಹೋಗ್ತಾವ್ರಿ ಕೂದಲು, ಅಲ್ಲಿಂದ ಮತ್ತೆ ಹೋಗೋದೇ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಕನ್ಫರ್ಮಾಗಿ ಹೋಗಲ್ಲ, ನನಗೆ ರಿಸಲ್ಟ್ ಕೊಟ್ಟದ ಫ್ರೆಂಡ್ಸ್. ಇದು ಹಾಗಂತೇಳಿ ವಿಡಿಯೋ ಮಾಡ್ತಿದ್ದೇನೆ. ನೋಡಿರಿ, ಈಗ ಒಂದು ಅಂಡಿ ಹೊಡ್ಕೊಂಡಿದ್ದೈತಿ. ಈಗ ಇದನ್ನು ಹಾಕ್ತಿದ್ದೀನಿ. ಎಲ್ಲೋ ಹಾಕಬಾರ್ದು ಫ್ರೆಂಡ್ಸ್. ನೋಡಿರಿ, ವೈಟ್ ಈ ಥರ ಥೋಡೆ ಹೊಡೆದು ಸ್ವಲ್ಪ ಹೊಡೆದೇವು ಅಂದ್ರೆ ವೈಟ್ ತಾನಾಗೆ ಬರ್ತದೆ ರೀ. ನಾವು ಜಾಸ್ತಿ ದಬಕ್ಕಂತ ಹೊಡೆದೇವು ಅಂದ್ರೆ ಪೂರ ಎಲ್ಲೋಕ್ಕೆ ಸಾತ್ ಹೋಗ್ತದೆ. ಯಾಕೆ ಎದ್ರಾಗ ಬಿಟ್ಟಾಕ್ಲಿ ಫ್ರೆಂಡ್ಸ್. ನೋಡಿರಿ, ಇದಕ್ಕೆ ಒಂದು ಚಮಚ ಬಿಟ್ಟಾಕು ಫ್ರೆಂಡ್ಸ್. ನೋಡಿರಿ, ಈಗ ಒಂದು ಚಮಚ ತೊಗೊಂಡು ಚಂದ ಮಿಕ್ಸ್ ಮಾಡಬೇಕ್ರಿ ಮೊಸರಿಗೆ, ವೈಟ್ ಎಗ್ಗಿಗೆ. ಇದು ಪಕ್ಕ ರಿಸಲ್ಟ್ ಕೊಡ್ತದೆ ಫ್ರೆಂಡ್ಸ್. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿರಿ. 15 ದಿವ್ಸಕ್ಕೊಮ್ಮೆ ಹಚ್ಚೋದಾಯ್ತು ಅಂದ್ರೆ ಒಂದು 2 ತಿಂಗಳು 1.5 ತಿಂಗಳು ಆದರೂ ಬೇಕು ರೀ ನಿಮಗೆ ರಿಸಲ್ಟು ಗೊತ್ತಾಗ್ಲಕ್ಕ. 2 ದಿನಕ್ಕೊಮ್ಮೆ ಹಚ್ಚಿದ್ರಿ ಅಂದ್ರೆ 1 ತಿಂಗ್ಳದಾಗ ಗೊತ್ತೇ ಆಗ್ತದ್ರಿ. ನೋಡಿರಿ, ಈ ಥರ ಚಂದ ಮಿಕ್ಸ್ ಮಾಡ್ಬೇಕ್ರಿ. ಮೊಸರು ಹಾಕೋದ್ರಿಂದ ಏನಾಯ್ತದೆ ಅಂದ್ರೆ ಡ್ಯಾಂಡ್ರಫ್ನೂ ಆಗೋದಿಲ್ಲ ರೀ. ಎಗ್ಲಿಂದ ಕೂದಲು ಶೈನ್ ಆಗ್ತಾವೆ, ಕೂದಲು ಸಾಫ್ಟಾಗಿ ಆಗ್ತಾವೆ. ಹಾಗೆ ಕೂದಲು ದಡೂಚ್ ಆಯ್ತಾವ ಫ್ರೆಂಡ್ಸ್ ನಾವು ಇದು ಹಚ್ಚೋದ್ರಿಂದ. ಫ್ರೆಂಡ್ಸ್ ನೋಡಿರಿ, ಕೂದಲೆಲ್ಲ ಚಂದ ಬಿಚ್ಚಿ ಹಚ್ಬೇಕ್ರಿ. ಅದು ತಾಗಿ ಒಂದು ಕೂಡಲೇ ಚಂದ ಹಚ್ಚು ಜಗ್ಗಿ.
ಹೆಚ್ಚಾಕ ಮಕ್ಕಳು ಹಚ್ಚಿತ್ತಿಲ್ಲ ಸಾಕಾಗಿದ್ದು ಹೆಚ್ಚಾಯ್ತು ಮತ್ತೆ ಹೆಚ್ಚಾದ್ರೆ ಒಳ್ಳೆ ಬಡಿ ಅಂದ್ರೆ 5 ವರ್ಷ ಕೂದಲಿಗೆ ಬಡಿ ಎಲ್ಲ ತಲೆ ತುಂಬ ಹಚ್ಚು ಚಂದ ಸಂಡೆ ಹಚ್ಚಿದ್ರೆ ತೊಳಕ್ಕೆ ಹಂಗಿಲ್ಲ ಕಾಕ ಬಂದಾರಮ್ಮ ಏನೋ ಬಂದ್ರೆ 5 ದಿವಸ ಒಟ್ಟು ತಲೆಯೆಲ್ಲ ಹಚ್ಕೊಂಡಿದ್ದಾಯ್ತು ರೀ ಈಗ ಈ ಥರ ಕಟ್ಕೊಳ್ಳೋದು ಹಚ್ಚಿ ಇದು ಏನಾಯ್ತದ ಅಂದ್ರೆ ಜರ 1-2 ಗಂಟೆ ಬಿಡ್ಬೇಕು ರೀ ಚಂದ ಆರ್ಲಕ್ಕೆ ಒಣಗ್ಲಕ್ಕ ಕುಲ್ಲ ಬಿಟ್ಟ ಅಂದ್ರೆ ಅದು ಏನಾಗ್ತದೆ ಅಂದ್ರೆ ಅಂಡಿ ಮೊಸರು ಇರ್ತದಲ್ರಿ ಈಗ ಆ ಗಾಳಿಗೆ ಆರಿ ಬಿಸಿಲಿಗೆ ಆಯಿತು ಕರಗಿ ಪೂರ್ತಿ ಹಿಂಗೆಲ್ಲ ಸೋರ್ತದ್ರಿ ಹಾಗಂತೇಳಿ ಹಿಂಗೆ ಕಟ್ಟಿದ್ದೀನಿ ನಾನು ಇದು 1 ಗಂಟೆ 1 ಗಂಟೆ ಅಥವಾ 2 ಗಂಟೆ ಹಂಗೆ ಚಂದ ಒಣಗ್ಲಕ್ಕೆ ಬಿಡ್ಬೇಕು ರೀ ಆರ್ಲಕ್ಕೆ ಬಿಡಬೇಕು ಹಚ್ಕೊಂಡಿದ್ದು ಅಷ್ಟು ಒಣಗಬೇಕು ಅಲ್ಲಿವರೆಗೂ ಬಿಡಬೇಕು ಫ್ರೆಂಡ್ಸ್ ನೋಡಿರಿ 2 ಗಂಟೆ ಆಗ್ಯದ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಕೂದಲೆಲ್ಲ ಎಷ್ಟು ಅಂಗುಲ ಆಗ್ಯಾವ ಅಂತೇಳಿ ಪೂರ ಒಣಗಿ ಹಿಂಗೆ ತಾರು ಗಟ್ಟಿದಪ್ಲೆ ಆಗ್ಯಾವ್ರಿ ಈಗ ತಲೆ ಸ್ನಾನ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ನಾನು ಶಾಂಪೂ ಹಾಕಿ ಈಗ ನೀವು ಯಾವ್ದು ಯೂಸ್ ಮಾಡ್ತಿರಲ್ರಿ ಶಾಂಪೂ ಹಾಕಿ ಚಂದ ತಲೆ ಕ್ಲೀನಾಗಿ ತೊಳ್ಕೊಂಡು ಬರಬೇಕು ಫ್ರೆಂಡ್ಸ್ ನೋಡಿರಿ ಈಗಷ್ಟೇ ತಲೆ ಸ್ನಾನ ಆಯಿತು ಫ್ರೆಂಡ್ಸ್ ಕೂದಲು ಹಸಿ ನೋಡಿ ನೋಡಿರಿ ಇಷ್ಟು ಕೂದಲು ಅದಾವ ಫ್ರೆಂಡ್ಸ್ ನಾವು ಅದನ್ನ ಈಗ ತೋರಿಸಿದ್ದೀನಲ್ರಿ ಅದು ಯೂಸ್ ಮಾಡಿದ್ರಿ ಅಂಗಡಿ ಮೊಸರು ಅಂದ್ರೆ ಇಷ್ಟು ಕಡಿಮೆ ಆಗ್ತದೆ ಇಷ್ಟು ಹೋಗಲ್ಲ ಫ್ರೆಂಡ್ಸ್ ನಂದೇ ಇದಕ್ಕೆ 2 ಟೈಮ್ ಆಯ್ತಲ್ರಿ ಇದಕ್ಕಿಂತ ಫಸ್ಟ್ ಭಾಳ ಇರ್ತೀರಿ ಸ್ವಲ್ಪ ಕಮ್ಮಿ ಅನಿಸ್ತೈತೆ ಫ್ರೆಂಡ್ಸ್ ಚಿಕ್ಕು ಹಸಿದ್ದಾಗೆ ಬಿಡಿಸ್ಬೇಕು ಒಣಗಿದ್ದಾಗ ಬಿಡಿಸ್ಬೇಕು ಅಂದ್ರೆ ಎಲ್ಲ ಕೂದಲು ಹೋಗ್ತಾವ ಕೂದಲೆಲ್ಲ ಕಟ್ ಆಗ್ತಾವೆ ಹಸಿದ್ದಾಗೆ ಬಿಡಿಸ್ಬೇಕು ಕೂದಲು ಥೋಡೆ ಇರ್ತಾವ್ರಿ ಹಾಗೆ ಚಿಕ್ಕನು ಜಲ್ದಿ ಬಿಡ್ತಾವೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್